ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈವ್ನಿಂಗ್ 5:30 ಆಯಿತು. ಮಳೆ ಬರ್ತಾ ಇದೆ ಸ್ವಲ್ಪ. ಈಗ ಮನೆ ಕೆಲಸ ಇಷ್ಟು ಹೊತ್ತು ಬೆಳಗ್ಗಿಂದ ಮುಗೀತು. ಬಟ್ಟೆ ಹಾಕ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಈಗ ಇದೊಂದು ಉಳಿದಿದೆ. ಈಗ ಮಗುದು ಯೂನಿಫಾರ್ಮು ಅದೊಂದು ವಾಶ್ ಮಾಡ್ಕೋಬೇಕು. ಈಗ ಮಾಡ್ತೀನಿ, ಕೈಯಲ್ಲೇ ವಾಶ್ ಮಾಡಬೇಕದು. ಸೊ ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು, ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ಇಷ್ಟೊತ್ತು ಅದೇ ಕೆಲಸ ಆಯಿತು. ಮನೆ ಫುಲ್ ಕ್ಲೀನ್ ಆದಮೇಲೆ ಈಗ ಬಂದೆ ನಾನು ಕಿಚನ್ಗೆ. ಟೀ ಇಟ್ಕೊಳ್ಳೋಣ ಅಂಥೇಳಿ ನನಗೂ ಮಕ್ಕಳಿಗೆ ಟೀ ಮಾಡ್ತಾಯಿದ್ದೀನಿ. ಟೀ ರೆಡಿ ಆಯಿತು. ಟೀ ಕುಡಿದ್ಬಿಟ್ಟು ಸ್ವಲ್ಪ ವಾಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೊರಟ್ವಿ ನಾನು ನನ್ನ ಮಗ. ವಾಕ್ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂರೋಣ ಅಂಥೇಳಿ ಬಂದು ಸ್ವಲ್ಪ ಮಕ್ಕಳ ಜೊತೆಲ್ಲ ಆಟಾಡಿ ನಂತರ ಸಮೋಸ ಮತ್ತು ಟೀ ಕುಡಿದ್ವಿ. ಮತ್ತು ಮನೆಗೆ ಹೊರಟ್ವಿ. ಈಗ 7:30 ಆಯಿತು. ಮನೆಗೆ ಹೊರಟ್ವಿ. ಇಲ್ಲಿ ಮಸೀದಿ ಓಪನಿಂಗು, ಫುಲ್ ಲೈಟಿಂಗ್ಸ್ ಹಾಕಿದ್ರು, ನೋಡ್ತಾ ಬಂದ್ವಿ. ಬಂದು ಡಿನ್ನರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಗ್ ಗಸಿ ಮಾಡೋಣ ಅಂಥೇಳಿ. ಇದು ಆನಿಯನ್ ಪ್ಯೂರಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆನಿಯನ್ನ ಎಣ್ಣೆ ಬಿಸಿ ಮಾಡಿಕೊಂಡು ನಂತರ ಆನಿಯನ್ ಪ್ಯೂರಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಬೆಂದ ನಂತರ ಬೇಸಿಕ್ ಮಸಾಲೆ, ಕಾರಿಯಂಡರ್ ಪೌಡ್ರು, ಟರ್ಮರಿಕ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಚೆನ್ನಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಟೈಪಲ್ಲಿ ಮಾಡ್ಕೊಂಡು ಗಟ್ಟಿಯಾಗಿ ಅದನ್ನು ಬಿಸಿ ಮಾಡಬೇಕು. ಚೆನ್ನಾಗಿ ಅದ್ರ ನೀರು ಕಮ್ಮಿ ಆಗೋವರೆಗೂ ಬಿಸಿ ಮಾಡ್ಕೋಬೇಕು, ಕುದಿಸ್ಕೋಬೇಕು. ಚೆಂದ ಕುದಿಸಿ ಗಟ್ಟಿ ಆಗ್ತಾ ಬರುತ್ತಲ್ವ, ನಂತರ ಟೊಮಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳಿ. ಇದು 3 ಈಗ ಟೊಮಾಟೊ ಪ್ಯೂರಿ ಹಾಕಿದ್ಮೇಲೆ ಒಂದು 10-15 ನಿಮಿಷ ಹಾಗೇ ಬಿಡಿ, ಯಾಕೆಂದರೆ ಹಸಿ ಸ್ಮೆಲ್ ಬರಬಾರ್ದು. ಸೊ ಹಾಗಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಆಗಿ ಒಂದು ಚಿಕ್ಕ ಅರ್ಜೆಂಟಿಗೆ ಒಂದು ಗಸಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇದು ಇನ್ನೂ ಥಿಕ್ಕಾಗೋ ಥರ ಬಿಸಿ ಮಾಡ್ಕೊಳ್ಳಿ. ನಂತರ ಮೊಟ್ಟೆ ಎಗ್ ಹಾಕ್ಕೊಳ್ಳಿ. ನಂತರ ಕಾರಿಯಂಡರ್ ಲೀವ್ಸ್ ಮತ್ತು ಮೇಥಿ ಲೀವ್ಸ್ ಹಾಕ್ಕೊಂಡು, ಕಸೂರಿ ಮೇಥಿ ಹಾಕ್ಕೊಂಡು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟುಬಿಡಿ. ಇದು ಕಾರ್ನ್ ಬೇಯಿಸಿದ್ವಿ, ಸೊ ಅದು ಮಕ್ಕಳು ತಿಂತಾಯಿದ್ರು. ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಎಗ್ ಗಸಿ ಜೊತೆಯಲ್ಲಿ. ನಾನು ಮಾಡಿರೋ ಎಗ್ ಗಸಿನ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟು ಆಗುತ್ತೆ ಚಪಾತಿ ಜೊತೆಲಿ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಟೇಸ್ಟಾಗಿತ್ತು. ನೀವು ಮಾಡಿ ನೋಡಿ, ಇದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಬೆಳಗ್ಗೆನೂ ಮಾಡ್ಕೋಬೋದು, ರಾತ್ರಿನೂ. ಇದು ಡಿನ್ನರಿಗೆ ಮಾಡಿರೋದು ನಾನು. ಮಕ್ಕಳು ತಿಂಡಿ ಮಾಡ್ತಾಯಿದ್ದಾರೆ. ಈಗ ನಾನು ಕೂಡ ತಿಂಡಿ ಮಾಡಿಕೊಂಡೆ. 8:30 ಆಯಿತು ಅನಿಸುತ್ತೆ ಮೋಸ್ಟ್ಲಿ. ಈಗ ಸ್ವಲ್ಪ ಹೊರಗಡೆ ಬಂದೆ. ಈಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಲ್ಗೋಣ ಅಂಥೇಳಿ ಕಿಚನಿಗೆ ಬಂದೆ. ಪಾತ್ರೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲಗಿದ್ರೆ ಬೆಳಗ್ಗೆ ಕ್ಲೀನಾಗಿರುತ್ತೆ. ಮಕ್ಕಳಿಗೆಲ್ಲ ರೆಡಿ ಮಾಡಲಿಕ್ಕೆ, ಸ್ಕೂಲಿಗೆ ಕಳಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಕಿಚನು ತುಂಬ ಚೆನ್ನಾಗಿರುತ್ತೆ. ಆವಾಗ ಕಿಚನಿಗೆ ಬರ್ಬೇಕಾದ್ರೆ ಖುಷಿನೂ ಆಗುತ್ತಲ್ವ. ರಾತ್ರಿನೇ ಎಲ್ಲ ಮಾಡ್ಕೊಳ್ತೀನಿ ನಾನು.
ಯಾವುದು ಪೆಂಡಿಂಗ್ ಇಡಲ್ಲ. ಕಿಚನ್ ಕ್ಲೀನ್ ಆದಮೇಲೆ ನಾನು ಮಲ್ಗಕ್ಕೆ ಹೋಗೋದು. ಈಗ ಲೈಟೆಲ್ಲ ಆಫ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.